ನನ್ನ ಹೆಸರು ಪ್ರತೀಕ್ಷಾ. ನಾನು ಇಂದು ಡಿ.ವಿ.ಜಿ. ಗುಂಡಪ್ಪನವರ ಬಗ್ಗೆ ಒಂದೆರಡು ಮಾತನ್ನು ಆಡುತ್ತಿದ್ದೇನೆ. ಡಿ.ವಿ.ಜಿ. ಗುಂಡಪ್ಪ ಅವರು ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡಿದ್ದವರು. ಅವರ ಮನಸ್ಸು ವಿಶಾಲವಾದ ಆಳದ ಮರದಂತೆ ಇತ್ತು. ಅವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿನ ತಾಲೂಕಿನಲ್ಲಿ. 1884ರಲ್ಲಿ ಅವರು ಜನಿಸಿದರು. ಅವರು ಆರ್ನೆಲ್ ಕ್ಯೂಲಿಕರ್ ಶಾಲೆಯಲ್ಲಿ ಓದುತ್ತಿದ್ದರು. ಅವರು ಆ ಪದವಿಯನ್ನು ಮುಗಿಸಿಕೊಂಡು ಓದಲು ಬೇರೆ ಊರಿಗೆ ಹೋಗಬೇಕೆಂದಾಗ ಅವರ ಅಜ್ಜಿ ಹಾಗೂ ಅವರ ತಂದೆ ಒಪ್ಪಲಿಲ್ಲ. ಬಂಡಿ ರಶೀದ್ ಖಾನ್ ಅವರು ಅವನನ್ನು ಓದಿಸುತ್ತೇನೆ ಎಂದು ಡಿ.ವಿ.ಜಿ. ಗುಂಡಪ್ಪನವರನ್ನು ಬೆಂಗಳೂರಿಗೆ ಕಳಿಸುತ್ತಿದ್ದರು, ಏಕೆಂದರೆ ಅವರು ಚುರುಕಾದ ವ್ಯಕ್ತಿಯಾಗಿದ್ದರು. ನಮಸ್ತೆ, ನನ್ನ ಹೆಸರು ಸಂಜನಾ. ನಾನು ಇಂದು ಡಿ.ವಿ. ಗುಂಡಪ್ಪನವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಡಿ.ವಿ.ಜಿ. ಒಬ್ಬ ತುಂಬಾ ಒಳ್ಳೆಯ ವ್ಯಕ್ತಿ. ಅವರು ತುಂಬಾ ಯಾವುದೇ ಕೆಲಸ ಮಾಡಬೇಕಾದರೂ ಅವರು ತುಂಬಾ ಚತುರತೆಯಿಂದ ಮಾಡುತ್ತಿದ್ದರು. ಅವರು ಓದಿನಲ್ಲಿ ತುಂಬಾ ಚೆನ್ನಾಗಿದ್ದರು. ಅವರ ಪೂರ್ತಿ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಅವರ ತಂದೆಯ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ. ಅವರ ತಾಯಿಯ ಹೆಸರು ಅಲಮೇಲಮ್ಮ. ಅವರು ಶಾಲೆಯ ಮುಗಿದ ನಂತರ ಅವರಿಗೆ ಮುಂದೆ ಓದುವ ಆಸಕ್ತಿ ಇತ್ತು. ಆದರೆ ಅವರ ಅಜ್ಜಿಯ ಆಸೆ ಅವರು ತನ್ನ ಮುಂದೆಯೇ ಬೆಳೆಯಬೇಕೆಂದಿತ್ತು ಮತ್ತು ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದಕ್ಕೆ ಅವರು ಮುಂದೆ ಓದುವುದು ಬೇಡ ಎಂದು ಹೇಳಿದ್ದರು. ಆದರೆ ಅಲ್ಲಿಗೆ ಬಂಡಿ ರಸೂಲ್ ಖಾನ್ ಎಂಬುವ ವ್ಯಕ್ತಿ ಬಂದು ಅವರು ಬಂಡಿಯನ್ನು ಓಡಿಸುತ್ತಿದ್ದರು. ಅವರು ಡಿ.ವಿ.ಜಿಯನ್ನು ಓದಿಸುತ್ತೇನೆ ಎಂದು ಹೇಳಿದರು ಮತ್ತು ಅವನಿಗೆ ಖರ್ಚಿಗೆ ₹1 ಮತ್ತು ಅವನನ್ನು ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಹೋದರು. ಆಮೇಲೆ ಅವರು ಹುಟ್ಟಿದ್ದು 1884ರಲ್ಲಿ. ಅವರು 1975ರಲ್ಲಿ ನಿಧನರಾದರು. ನನ್ನ ಹೆಸರು ಪ್ರಣವ್. ನಾನು ಇಂದು ಡಿ.ವಿ. ಗುಂಡಪ್ಪ ಅವರ ಬಗ್ಗೆ ಹೇಳಲು ಬಯಸುತ್ತೇನೆ. ಡಿ.ವಿ. ಗುಂಡಪ್ಪ ಅವರನ್ನು ಆಧುನಿಕ ಸರ್ವಜ್ಞ ಎಂದು ಕರೆಯುತ್ತಾರೆ ಮತ್ತು ಮಂಕುತಿಮ್ಮನ ಕಗ್ಗವನ್ನು ಕೂಡ ಅವರೇ ರಚಿಸಿದ್ದಾರೆ. ಡಿ.ವಿ. ಗುಂಡಪ್ಪ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರು 1884ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಎಂಬ ತಾಲೂಕಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಹಾಗೂ ತಾಯಿ ಅಲಮೇಲಮ್ಮ. ಇವರು ತಮ್ಮ ಸೆಕೆಂಡರಿ ಶಿಕ್ಷಣವನ್ನು ಮುಳಬಾಗಿಲಿನಲ್ಲೇ ಪೂರ್ಣಗೊಳಿಸಿದರು. ಆ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋಗಬೇಕಾದ ಸಂದರ್ಭ ಒದಗಿತು. ಆದರೆ ಇವರ ಅಜ್ಜಿ ಅದನ್ನು ಒಪ್ಪದೆ ಅವರು ಸಾಯುವವರೆಗೂ ಅವರ ಮೊಮ್ಮಗ ಅವರ ಕಣ್ಣ ಮುಂದಲೇ ಇರಬೇಕು ಎಂದು ಹಠ ಮಾಡಿದರು. ಆಗ ಇದನ್ನು ಡಿ.ವಿ.ಜಿ. ಅವರ ತಂದೆಯಾದ ವೆಂಕಟರಮಣಯ್ಯನವರು ಒಪ್ಪಿ ಡಿ.ವಿ.ಜಿ. ಅವರಿಗೆ ನಿನ್ನ ಓದು ಇಲ್ಲಿಗೆ ಸಾಕು, ನಿನಗೇನಾದರೂ ಓದಬೇಕೆನಿಸಿದರೆ ಇಲ್ಲೇ ಉಳಿದು ಸಂಸ್ಕೃತವನ್ನು ಕಲಿ ಎಂದು ಹೇಳಿದರು. ಅದಲ್ಲದೆ ಆಗಿನ ಕಾಲದಲ್ಲಿ ಬೇರೆ ಊರಿಗೆ ಹೋಗಿ ಓದಬೇಕೆಂದರೆ ತುಂಬಾ ಹಣ ಬೇಕಾಗಿತ್ತು ಮತ್ತು ಖರ್ಚಾಗುತ್ತಿತ್ತು. ಆ ಸಮಯದಲ್ಲಿ ಇವರ ಮನೆ ಆರ್ಥಿಕ ಪರಿಸ್ಥಿತಿಯು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಇವರಿಗೆ ಬೇರೆ ಊರಿಗೆ ಹೋಗಲು ಸಹಾಯ ಮಾಡಿದ ವ್ಯಕ್ತಿ ಅಂದರೆ ಬಂಡಿ ರಸೂಲ್ ಖಾನ್. ಬಂಡಿ ರಸೂಲ್ ಖಾನ್ ಅವರು ವೆಂಕಟರಮಣಯ್ಯನವರ ಗೆಳೆಯರಾಗಿದ್ದರು. ಇವರು ಅಷ್ಟೊಂದು ವಿದ್ಯಾವಂತರಾಗಿರಲಿಲ್ಲ. ಇವರು ಬಂಡಿಯನ್ನು ಓಡಿಸುತ್ತಾ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಇವರು ಬಡವರಾಗಿದ್ದರೂ ಕೂಡ ತುಂಬಾ ಪ್ರಾಮಾಣಿಕರು ಮತ್ತು ಒಳ್ಳೆಯವರು. ಒಂದು ದಿನ ರಸೂಲ್ ಖಾನ್ ಅವರು ವೆಂಕಟರಮಣಯ್ಯನವರ ಮನೆಗೆ ಬಂದಾಗ ಡಿ.ವಿ.ಜಿ. ಅವರನ್ನು ಕಂಡು ಈ ಹುಡುಗ ತುಂಬಾ ಚುರುಕಾಗಿದ್ದಾನೆ, ಇವನಿಗೆ ಆಂಗ್ಲ ಭಾಷೆ ಕಲಿಸಬೇಕು ಎಂದು ಹೇಳಿದರು. ಆದರೆ ಈ ಮಾತನ್ನು ವೆಂಕಟರಮಣಯ್ಯನವರ ಕುಟುಂಬ ಒಪ್ಪಲಿಲ್ಲ. ಆಗ ರಸೂಲ್ ಖಾನ್ ಅವರು ವೆಂಕಟರಮಣಯ್ಯನವರಿಗೆ ನೀವೇನಾದರೂ ಮಾಡಿ ಏನಾದರೂ ಹೇಳಿ, ಆದರೆ ನಾನು ಮಾತ್ರ ಇವನನ್ನು ನನ್ನಿಂದಾದಷ್ಟು ಓದಿಸುತ್ತೇನೆ. ನಾನು ಇವನನ್ನು ಸ್ವತಃ ನನ್ನ ಬಂಡಿಯಲ್ಲಿ ಹತ್ತಿಸಿಕೊಂಡು ರೈಲು ನಿಲ್ದಾಣಕ್ಕೆ ಕರೆದೊಯ್ದು ಬೆಂಗಳೂರಿನ ರೈಲಿಗೆ ಹತ್ತಿಸಿ ₹1 ಖರ್ಚಿಗೆ ಕೊಡುತ್ತೇನೆ. ಅದಾದ ಮೇಲೆ ಅದು ಅವನ ಹಣೆ ಬರಹ. ಆದರೆ ಇವನು ಮಾತ್ರ ಓದಲೇಬೇಕು ಎಂದು ಹೇಳಿದರು. ಕೊನೆಯದಾಗಿ ಡಿ.ವಿ. ಗುಂಡಪ್ಪ ಅವರು ಅಕ್ಟೋಬರ್ 7, 1975ರಂದು ಮರಣರು. ನಮಸ್ತೆ, ನನ್ನ ಹೆಸರು ಯಶವಂತಗೌಡ. ನಾನು ಇಂದು ಡಿ.ವಿ. ಗುಂಡಪ್ಪನವರ ಬಗ್ಗೆ ಹೇಳುತ್ತೇನೆ. ಡಿ.ವಿ. ಗುಂಡಪ್ಪನ ಪುಸ್ತಕವನ್ನು ಬರೆದವರು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಇವರು 1884ರಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ಎಂಬ ತಾಲೂಕಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ವೆಂಕಟರಾಮಯ್ಯ, ತಾಯಿ ಅಲಮೇಲಮ್ಮ.
ಇವರು 1932ರಲ್ಲಿ ಕನ್ನಡ ಸಾಹಿತ್ಯ ವಿಷಯ ಕೆಲಸಗಳನ್ನು ಮಾಡಿದರು. ಹಾಗೆ 1924ರಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಪತ್ರಿಕೆಯಲ್ಲಿ ಅಧ್ಯಕ್ಷರಾಗಿ ಗೌರವಿಸಿದರು. ಹಾಗೆ ಇವರು 1995ರಲ್ಲಿ ಅಕ್ಟೋಬರ್ 5ರಲ್ಲಿ ಮರಣ ಹೊಂದಿದರು. ನಾನು ಇಂದು ಡಿ ವಿ ಗುಂಡಪ್ಪನವರ ಬಗ್ಗೆ ಹೇಳುತ್ತೇನೆ. ಡಿ ವಿ ಗುಂಡಪ್ಪನವರು 1884ರಲ್ಲಿ ಜನಿಸಿದರು. ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ವೆಂಕಟರಾಮಯ್ಯ ಹಾಗೂ ಅವರ ತಾಯಿಯ ಹೆಸರು ಆಲುಮೇಲಮ್ಮ. ಡಿ ವಿ ಜಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗಗಳನ್ನು ಬರೆದಿದ್ದರು. ಹಾಗಾಗಿ ಅವರಿಗೆ ಆಧುನಿಕ ಸರ್ವಜ್ಞ ಎಂದು ಹೆಸರು ಪಡೆದರು. ಅವರು ಗೋಕುಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಹಾಗೂ ಅವರು 1975 ಅಕ್ಟೋಬರ್ 7ರಂದು ನಿಧನ. ನಮಸ್ತೆ, ನನ್ನ ಹೆಸರು ಪಂಕು. ನಾನು ಇಂದು ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಹೇಳಲು ಹೋಗುತ್ತಿದ್ದೇನೆ. ಇದು ನಡೆದಿದ್ದು ಸುಮಾರು 1350 ವರ್ಷಗಳ ಹಿಂದೆ. ಆದರೂ ಇಂದು ಪುಲಕೇಶಿ ಹೆಸರನ್ನು ಕೇಳಿದರೆ ಈ ದೃಶ್ಯ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ, ಮೈ ಜುಮ್ಮನ್ನುತ್ತದೆ. ಕರ್ನಾಟಕದ ಯಶಸ್ಸನ್ನು ವಿಶ್ವವಿಖ್ಯಾತಗೊಳಿಸಿದ ವ್ಯಕ್ತಿ ಈತ ಎಂದು ನಮ್ಮ ಎದೆ ಅಭಿಮಾನದಿಂದ ಎದ್ದು ನಿಲ್ಲುತ್ತದೆ. ಕನ್ನಡ ನಾಡಿನಲ್ಲಿ ಸಾಮ್ರಾಜ್ಯ ಕಟ್ಟಿ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಲು ಶ್ರಮಿಸಿದ ರಾಜಮನೆತನಗಳು ಹಲವು. ಹೀಗೆ ಶ್ರಮಿಸಿದವರಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು ಮತ್ತು ಅನಂತರ ಬಂದ ವಿಜಯನಗರ ಹಾಗೂ ಮೈಸೂರು ಅರಸರು ಮುಖ್ಯರು. ಭಾರತದ ಪ್ರಾಚೀನ ಸಾಂಸ್ಕೃತಿಕ ಹಾಗೂ ಪರಂಪರೆ ಸಂಸ್ಕೃತಿ ಹಾಗೂ ಪ್ರತಿಷ್ಠೆಗೆ ತಾವೇ ಕಾರಣರು ಎಂದು ಅಹಂಕಾರದಿಂದ ಬಿಗುತ್ತಿದ್ದಿರುವ ಕಣ್ಣು ತೆರೆಸಿ ಕರ್ನಾಟಕಕ್ಕೆ ಸಾಂಸ್ಕೃತಿಕ ಪರಂಪರೆ ಹಾಗೂ ಧೈರ್ಯ ಸೇರಿದ ಕೊಡುಗೆಯೂ ಸೇರಿದೆ ಎಂದು ತೋರಿಸಿಕೊಟ್ಟವರೇ ಚಾಲುಕ್ಯ ಚಕ್ರೇಶ್ವರ ಇಮ್ಮಡಿ ಪುಲಕೇಶಿ. ನಮಸ್ತೆ, ನನ್ನ ಹೆಸರು ಶ್ರೀಕು. ನಾನು ಡಿ ವಿ ಗುಂಡಪ್ಪನವರ ಬಗ್ಗೆ ಹೇಳಲಿದ್ದೇನೆ. ಡಿ ವಿ ಗುಂಡಪ್ಪನವರು 1884ರಲ್ಲಿ ಜನಿಸಿದರು. ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು ಮತ್ತು ಇವರಿಗೆ ಆಧುನಿಕ ಸರ್ವಜ್ಞ ಎಂದು ಬಿರುದಿದೆ. ಆ ಸರ್ವಜ್ಞ ವಚನಗಳನ್ನು ಬರೆದಂತೆ ಇವರು ಮಂಕುತಿಮ್ಮನ ಕಗ್ಗಗಳನ್ನು ಬರೆದಿದ್ದರ ಕಾರಣ ಇವರಿಗೆ ಆಧುನಿಕ ಸರ್ವಜ್ಞ ಎಂದು ಬಿರುದಿದೆ. ಮತ್ತು ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿಯೇ ವರ್ಣಕುಲರ್ ಶಾಲೆಯಲ್ಲಿ ತಮ್ಮ ಪ್ರಥಮ ಶಿಕ್ಷಣವನ್ನು ಮುಗಿಸಿದರು. ನಂತರ ಅವರು ಮುಂದಿನ ಓದಿಗಾಗಿ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಅವರ ಅಜ್ಜಿಯು ಇವನನ್ನು ಅಲ್ಲಿಗೆ ಕಳಿಸುವುದು ಬೇಡ, ಏನೇ ಓದುವುದಿದ್ದರೂ ನನ್ನ ಕಣ್ಣ ಮುಂದೆಯೇ ಓದಲಿ ಎಂದು ಹೇಳಿದರು. ಅದಕ್ಕೆ ಅವರ ತಂದೆ ಕೂಡ ಅದನ್ನು ಹೇಳಿದರು. ಆದರೆ ಡಿ ವಿ ಜಿ ಅವರು ಬಹಳ ಚುರುಕಾದ ಹುಡುಗ. ಅವರ ಅಕ್ಕಪಕ್ಕದಲ್ಲಿದ್ದ ಬಂಡಿ ರಸೂಲ್ ಖಾನ್ ಅವರು ಬಂಡಿ ಓಡಿಸಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಅದರಿಂದ ಬಂದ ಹಣವನ್ನು ನಿಯತ್ತಿನಿಂದ ದುಡಿದು ತನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದನು. ಈ ಚುರುಕಾದ ಹುಡುಗನನ್ನು ಗಮನಿಸಿ ಇವನು ಓದಲೇಬೇಕು, ಇವನನ್ನು ನಾನು ನನ್ನ ಬಂಡಿಯಲ್ಲಿ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ಖರ್ಚಿಗೆ ₹1 ಕೊಟ್ಟು ಕಳಿಸುತ್ತೇನೆ ಎಂದು ಕರೆದುಕೊಂಡು ಹೋದನು. ಮತ್ತು ಮುಂದೆ ಇವರು ಬೆಳೆದು ದೊಡ್ಡ ಸಾಹಿತ್ಯಕಾರರಾಗಿ ಮತ್ತು ಪತ್ರಕರ್ತರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಮತ್ತು ಇವರು ಒಂದು ಗೋಕುಲ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಅವರು ತಮ್ಮ ಸಂಪೂರ್ಣ ಸಾಧನೆ ಮತ್ತು ಗಳಿಸಿದ ಹಣವನ್ನು ಅದರಲ್ಲಿ ಹಾಕಿ ಎಲ್ಲ ಜನರಿಗೂ ಒಳ್ಳೆಯದನ್ನು ಮಾಡಿದ್ದಾರೆ. ಓದುತ್ತಿದ್ದೇನೆ. ಇಂದು ನಾನು ಡಿ ವಿ ಜಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುತ್ತೇನೆ. ಡಿ ವಿ ಜಿ ಗುಂಡಪ್ಪ ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ಅವರ ತಂದೆ ದೇವನಹಳ್ಳಿ ವೆಂಕಟರಮಣಯ್ಯ, ಅವರ ತಾಯಿ ಆಲುಮೇಲಮ್ಮ. ಅವರ ಮನೆಯಲ್ಲಿ ವೇದಾಂತ ಸಂಪನ್ನ ಮಾಡಿದ ಹಿರಿಯರಿದ್ದರು. ಅವರು ಮೆಟ್ರಿಕಲ್ ಎಕ್ಸಾಮ್ನಲ್ಲಿ
ಫೇಲ್ ಆದರು. ನಂತರ ಅವರು ಬೆಂಗಳೂರಿನಲ್ಲಿ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ಮತ್ತೊಂದು ಪೇಂಟ್ ಫ್ಯಾಕ್ಟರಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಗಸ್ಟ್ 1975ರಂದು ನಾನು 9ನೇ ತರಗತಿಯಲ್ಲಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಡಿ.ವಿ.ಜಿ ಅವರ ಬಗ್ಗೆ ಒಂದೆರಡು ಮಾತನ್ನು ಮಾತಾಡುತ್ತಿದ್ದೇನೆ. ಡಿ.ವಿ.ಜಿ ಅವರ 1884ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ಹಾಗೆಯೇ ಅವರ ಪ್ರೌಢಶಿಕ್ಷಣ ಮುಳಬಾಗಿಲಿನಲ್ಲೇ ಆಯಿತು ಮತ್ತು ಅವರ ಮನೆಯಲ್ಲಿ ಅವರು ಮುಂದೆ ಓದಲಿಕ್ಕೆ ಅವರು ಬಿಡಲಿಲ್ಲ. ಹಾಗಾಗಿ ಅವರ ಮನೆಯಲ್ಲಿ ಇದ್ದ ಅಜ್ಜಿ ನಾನು ಸಾಯೋದನ್ನು ಡಿ.ವಿ.ಜಿ ಅವರು ನನ್ನ ಜೊತೆಗೆ ಇರಬೇಕೆಂದು ಹೇಳುತ್ತಿದ್ದರು. ಹೀಗಾಗಿ ಅವರ ತಂದೆ ಕೂಡ ಇದನ್ನು ಒಪ್ಪಿದರು. ಆದರೆ ಅವರ ಗೆಳೆಯನಾದ ಬಂಡಿ ಬಸವರಾಜ್ ಅವರು ಇವನು ಬಹಳ ಚುರುಕಾದ ವ್ಯಕ್ತಿ, ಇವನು ಮುಂದೆ ಓದಲೇಬೇಕು, ಇಂಗ್ಲಿಷ್ ಓದಲೇಬೇಕೆಂದು ಬಂಡಿ ಬಸವರಾಜನನ್ನು ಅವನ ಬಂಡಿಯಲ್ಲಿ ರೈಲು ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಟ್ರೈನ್ ಹತ್ತಿಸಿ ಖರ್ಚಿಗೆ ಒಂದೆರಡು ರೂಪಾಯಿಗಳನ್ನು ಕೊಟ್ಟು ಮುಂದೆ ಅವರ ಮನೆ ಬರಹ ಎಂದು ಹೇಳಿ ಬಿಟ್ಟರು. ಹಾಗೆಯೇ ಡಿ.ವಿ.ಜಿ ಅವರು ಅಲ್ಲಿ ಓದಿಕೊಂಡು ಬೆಳೆದು ದೊಡ್ಡವರಾಗಿ ಬಹಳ ಮಂಕುತಿಮ್ಮ ಕಗ್ಗಗಳನ್ನು ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಬಹಳ ಕೃತಿಗಳನ್ನು ರಚಿಸಿ ಇದು ಮಾಡಿದರು. ಹಾಗೆಯೇ ಇವರು ಆಗಸ್ಟ್ 1975ರಲ್ಲಿ ನಾನಿಂದು ಡಿ.ವಿ. ಗುಂಡಪ್ಪ ಬಗ್ಗೆ ಹೇಳುತ್ತಿದ್ದೇನೆ. ಡಿ.ವಿ. ಗುಂಡಪ್ಪ ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಅವರು ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ತಂದೆ ವೆಂಕಟರಮಣಯ್ಯ, ತಾಯಿ ಅಲುಮೇನಮ್ಮ. ಅವರು ಮಂಕುತಿಮ್ಮ ಕಗ್ಗವನ್ನು ಬರೆದಿದ್ದರು. ಅದನ್ನು ಸಾಮಾಜಿಕ ಭಗವದ್ಗೀತೆ ಎಂದು ಕರೆಯುತ್ತಾರೆ. ಮತ್ತೆ ಅವರು ಮೊದಲ ಶಾಲೆಯನ್ನು ತಮ್ಮ ಊರಾದ ಒಳಬಾಗಿಲಿನಲ್ಲಿ ಮುಗಿಸಿ ಅವರು ಬೇರೆಯವರಿಗೆ ಹೋಗಿದ್ದಾರೆ. ಅವರು 1975ರಲ್ಲಿ ನಿಧನರಾದರು. ನಮಸ್ತೆ ಎಲ್ಲರಿಗೂ. ನಾನು ಇಂದು ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕವಿಗಳ ಹಾಗೂ ಕೃತಿಕಾರರಾಗಿದ್ದ ಡಿ.ವಿ. ಗುಂಡಪ್ಪನವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಡಿ.ವಿ. ಗುಂಡಪ್ಪನವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಮತ್ತು ಅವರ ತಾಯಿ ಹೆಸರು ಅಲಮೇಲಮ್ಮ. ಡಿ.ವಿ. ಗುಂಡಪ್ಪನವರ ಜನನ 17 ಮಾರ್ಚ್ 1884ರಂದು ಮುಳಬಾಗಿಲು ಎಂಬ ತಾಲೂಕಿನಲ್ಲಾಯಿತು. ಡಿ.ವಿ. ಗುಂಡಪ್ಪನವರನ್ನು ಸಾಮಾನ್ಯವಾಗಿ ಡಿ.ವಿ.ಜಿ ಎಂದು ಕರೆಯಲಾಗುತ್ತಿತ್ತು. ಇವರು ತಮ್ಮ ಕೆಲಸವನ್ನು ಒಬ್ಬ ಪತ್ರಕರ್ತರಾಗಿ, ಲೇಖಕರಾಗಿ ಮತ್ತು ಒಬ್ಬ ಸಾಹಿತ್ಯ ಚಿಂತಕರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದರು. ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದರು. ಇವರು ನಮ್ಮ ಕನ್ನಡದಲ್ಲಿ ಸುಂದರವಾದ ಕವನಗಳ ಕೃತಿಗಳನ್ನು ರಚಿಸಿದರು. ಅದರಲ್ಲಿ ಪ್ರಸಿದ್ಧವಾದ ಕೃತಿ ಎಂದರೆ ಮಂಕುತಿಮ್ಮನ ಕಗ್ಗ. ಇದು ಜೀವನದ ನಿಗೂಢ ಅರ್ಥಗಳನ್ನು ಸರಳ ಶಬ್ದಗಳಿಂದ ಹೊಂದಿಕೊಂಡಿದ್ದು ಎಲ್ಲ ಜನತೆಗೆ ತಿಳಿಸುತ್ತದೆ. ಇದು ಜೀವನದಲ್ಲಿ ಬೇಕಾದ ಅಂಶಗಳನ್ನು ಸಾಮಾನ್ಯ ಶಬ್ದಗಳನ್ನು ಉಪಯೋಗಿಸುತ್ತಾ ಈ ಕೃತಿ ತಿಳಿಸುತ್ತದೆ. ಅದರಲ್ಲಿ ಕೆಲವು ಸಾಲುಗಳು ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮನೆ, ಚಿತ್ತ ತೋಳು ಪೆಳೆದರಿವು, ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂಬ ಅನೇಕ ಕೃತಿಗಳು ಹಾಗೂ ಕವನಗಳನ್ನು ಇವರು ರಚಿಸಿದ್ದಾರೆ. ಇವರು ಇದನ್ನು ನೋಡಿದ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇವರಿಗೆ 1974ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಗೌರವಿಸುತ್ತಾ ನೀಡಿತು ಮತ್ತು ಕರ್ನಾಟಕ ಸಾಹಿತ್ಯ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು. ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ರಸ್ತೆ ಇದೆ. ಅದರ ಹೆಸರು ಡಿ.ವಿ.ಜಿ ರಸ್ತೆ.
ಇವರು ಗೋಖಲೆ ಸಮಾಜ ಸಂಸ್ಥೆ ಎಂಬ ಅನೇಕ ಸಂಸ್ಥೆಗಳನ್ನು ರಚಿಸಿದ್ದಾರೆ. ಇವರು ಆಧುನಿಕ ಕನ್ನಡ ಸಾಹಿತ್ಯದ ಸರ್ವಜ್ಞ ಎಂದು ಕರೆಯಲಾಗುತ್ತದೆ. ಇವರ ಕೊಡುಗೆಗಾಗಿ ಇಂದಿಗೂ ಸಹ ಜನರು ಇವರನ್ನು ಸ್ಮರಿಸುತ್ತಾರೆ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಕರಿಷ್ಮಾ. ನಾನು ಇವತ್ತು ಡಿವಿಜಿ ಅವರ ಬಗ್ಗೆ ಹೇಳಲು ಬಂದಿದ್ದೇನೆ. ಡಿವಿಜಿ ಅವರು ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದವರು. ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗಗಳನ್ನು ಬರೆದಿದ್ದಾರೆ. ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ 1884ರಂದು ಜನಿಸಿದರು. ಹಾಗೂ ಇವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಇವರು 17 ವರ್ಷ ವಯಸ್ಸಿನಲ್ಲೇ ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಬರೆಯಲು ಹಾಗೂ ಓದಲು ಬರುತ್ತಿತ್ತು. ಇವರು ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದ್ದರು. ಇವರು ರಾಜಕಾರಣ, ಪತ್ರಿಕೋದ್ಯಮ, ಸಾಹಿತ್ಯ, ವೇದಾಂತಗಳಲ್ಲಿ ಆಳವಾದ ಪರಿಶ್ರಮ ಇದ್ದ ವ್ಯಕ್ತಿಗಳು. ಇವರು 1975ರಲ್ಲಿ ಇಹಲೋಕ ತ್ಯಜಿಸಿದರು. ನಮಸ್ತೆ, ನನ್ನ ಹೆಸರು ಸುಷ್ಮಿತಾ. ಡಿವಿಜಿ ಗುಂಡಪ್ಪನವರ ಬಗ್ಗೆ ಹೇಳುತ್ತಿದ್ದೇನೆ. ಅವರು ಆಧುನಿಕ ಸರ್ವಜ್ಞ ಎಂದೆನಿಸಿಕೊಂಡವರು. ಅವರ ಮನಸ್ಸು ವಿಶಾಲ ಆಲದ ಮರದಂತೆ. ಅವರ ಆರ್ಥಿಕ ಸ್ಥಿತಿಯಲ್ಲಿ ಶ್ರೀಮಂತರಲ್ಲದೇ ಇರಬಹುದು, ಆದರೆ ಮನಸ್ಸಿನಿಂದ ಶ್ರೀಮಂತಿಕೆಯನ್ನು ಹೊಂದಿದ್ದರು. ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿಗೆ ಸೇರಿದವರು. ಅವರು 1884ರಲ್ಲಿ ಜನಿಸಿದವರು. ಅವರು ಆಂಗ್ಲೋ ವರ್ಕ್ಯುಲರ್ನಲ್ಲಿ ಲೋವರ್ ಸೆಕೆಂಡರಿಯನ್ನು ಮುಗಿಸಿದ್ದರು. ಹಾಗೆ ಅವರು ಹೆಚ್ಚಾಗಿ ಓದಬೇಕೆಂದು ಬೇರೆ ಊರಿಗೆ ಹೋಗಬೇಕಾಯಿತು. ಅದು ಅವರ ಅಜ್ಜಿ ಸಾಕಮ್ಮನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ಮನೆಯಲ್ಲಿ ಒಪ್ಪಲಿಲ್ಲ. ಆಗ ಬಂಡಿ ರಸೂಲ್ ಖಾನ್ ಅವರು ಬಂದು ಅವರಿಗೆ ಸಹಾಯ ಮಾಡುತ್ತಾರೆ. ಆಗ ಅವರು ಬೆಂಗಳೂರಿನಲ್ಲಿ ಓದಿ ಮಿಷನರಿ ಮೆಟ್ರಿಕ್ಯುಲೇಷನ್ವರೆಗೂ ಓದ್ತಾರೆ. ಅಲ್ಲಿ ಫೇಲ್ ಆದ ಕಾರಣ ಅವರು ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಅದಾದ ಮೇಲೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ದಿನ ಕಳೆಯಬೇಕೆಂದರೆ ಹಣ ಬೇಕಾಗಿತ್ತು. ಆದ ಕಾರಣ ಅವರು ಸೋಡಾ ಫ್ಯಾಕ್ಟ್ರಿ ಹಾಗೂ ಪೇಂಟ್ ಫ್ಯಾಕ್ಟ್ರಿನಲ್ಲಿ ಗುಮಸ್ತನಾಗಿದ್ದರು. ಆದ ಮೇಲೆ ಅವರು ಮೈಸೂರಿಗೆ ತೆರಳಿದರು. ಅದಾದ ಮೇಲೆ ಅವರು ಪತ್ರಿಕೆಯನ್ನು ತಯಾರು ಮಾಡಲು ಶುರು ಮಾಡಿದರು. ಅದಾದ ಮೇಲೆ ಅವರು ಭಾರತಿ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕಾರಣಾಂತರಗಳಿಂದ ಅದು ನಿಂತು ಹೋಯಿತು. ಅದಾದ ಮೇಲೆ ಅವರು ದಸರಾದ ಕುರಿತು ಒಂದು ವರದಿಯನ್ನು ತಯಾರಿಸಿದರು. ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೆಚ್ಚಿ ಅವರಿಗೆ ಪ್ರಶಂಸೆಯನ್ನು ಕೊಡುತ್ತೇನೆ ಎಂದು ಹೇಳಿದರು. ಆದರೆ ಡಿವಿಜಿ ಅವರು ಅದನ್ನು ಸ್ವೀಕರಿಸಲಿಲ್ಲ. ಆದ ಮೇಲೆ ಅವರು ವಿಶ್ವೇಶ್ವರಯ್ಯನವರು ಚೆಕ್ಗಳನ್ನು ಕೊಡುತ್ತಾರೆ. ಆದರೆ ಅವರು ಬ್ಯಾಂಕಿಗೆ ನಮ್ಮ ಕರ್ನಾಟಕ ಅಥವಾ ಕಪ್ಪು ನಾಡು ಅಂತ ನಾವೇನು ಕರಿತೀವಲ್ಲ, ಅದರಲ್ಲಿ ಬಹಳ ರಾಜರು ಮತ್ತು ಸಾಮ್ರಾಜ್ಯಗಳು ಆಳ್ತವೆ. ಅದರಲ್ಲಿ ಕದಂಬರು, ಚಾಳುಕ್ಯ ವಂಶದವರು, ಅದರಲ್ಲಿ ಇಮ್ಮಡಿ ಪುಲಕೇಶಿಯವರು ಚಾಳುಕ್ಯ ವಂಶದಲ್ಲಿ ಬರ್ತಾರೆ. ಚಾಳುಕ್ಯ ವಂಶದವರ ಆರಾಧ್ಯ ದೈವ ಕಾರ್ತಿಕೇಯ ಹಾಗೂ ಅವರ ಲಾಂಛನ ವರಾಹ ಆಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊದಲನೆಯ ಪುಲಕೇಶಿ ಬಹಳ ಮುಖ್ಯವಾದ ರಾಜ. ಅವಳ ಪಟ್ಟದ ರಾಣಿ ದುರ್ಲಭಾದೇವಿ. ಅವಳು ಬಟ್ಟೂರು ಮನೆತನದವಳು. ಅವರಿಗೆ 2 ಮಕ್ಕಳಿರ್ತಾರೆ. ಅದರಲ್ಲಿ ಮಲಮಗ ಮಂಗಳೇಶ ಮತ್ತು ಇನ್ನೊಬ್ಬ ಕೀರ್ತಿವರ್ಮ ಮುಂದೆ ರಾಜನಾಗ್ತಾನೆ. ಅವನು 30 ವರ್ಷಗಳ ಕಾಲ ಬಹಳ ಚೆನ್ನಾಗಿ ರಾಜ್ಯವನ್ನ ಆಳ್ತಾನೆ. ಆದ್ರೆ ಅವನು ಮಕ್ಕಳು ಸಣ್ಣವರಿದ್ದಾಗ ಅವನು ತೀರ್ಕೊಂಡಿದ್ದ ಕಾರಣ ಅಜ್ಜಿ ದುರ್ಲಭಾದೇವಿ ತನ್ನ ಮೊಮ್ಮಕ್ಕಳನ್ನ ಸಾಕ್ತಾಳೆ. ಅವಳು ಮಲಮಗ ಮಂಗಳೇಶನ ಸಹಾಯದಿಂದ ರಾಜ್ಯವನ್ನ ಆಳ್ತಿರ್ತಾಳೆ. ಮಂಗಳೇಶ ಕೂಡ ಬಹಳ ಶೂರ ಹಾಗೂ ವೀರನಾಗಿರ್ತಾನೆ. ಆದ್ರೆ
ಯಾವುದೇ ಮನುಷ್ಯನಿಗಾದ್ರೆ ಆದ್ರೂ ಕೂಡ ಆಸೆಗಳು ಹುಟ್ಟಿದ್ರೆ ಅವನು ತನ್ನ ಜೀವನವನ್ನು ನಾಶ ಮಾಡ್ಕೊಳ್ತಾನೆ ಹಾಗೂ ಅವನು ಕೆಟ್ಟ ದಾರಿಯನ್ನು ಹಿಡಿತಾನೆ. ಹಾಗೆ ಮಂಗಳೇಶನು ಕೂಡ ಕೆಟ್ಟು ಹೋಗ್ತಾನೆ. ಅವನು ಹಾಗೂ ರಾಜಕುಮಾರರನ್ನ ಒಂದು ಇದು ದುರ್ಲಭ ದೇವಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರಿಂದ ಮಂಗಳೇಶರಿಂದ ಆದಷ್ಟು ತನ್ನ ರಾಜಕುಮಾರರನ್ನ ದೂರ ಇಡೋ ವ್ಯವಸ್ಥೆ ಮಾಡ್ತಿರ್ತಾಳೆ. ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಐಹೊಳೆಗೆ ಕಳಿಸ್ತಾಳೆ. ಅಲ್ಲಿ ನಂತರ ರಾಜಕುಮಾರರು ಎಲ್ಲ ವಿದ್ವಾಂಸರಾಗಿ ಅಂದ್ರೆ ಎಲ್ಲ ವಿಷಯಗಳನ್ನ ಅರಿತು ವಾಪಸ್ ಬಂದಾಗ ಏನೋ ಒಂದು ತೋರಿಕೆಗೆ ಮಂಗಳೇಶ ಏನ್ ಮಾಡ್ತಾನೆ, ಸಂಭ್ರಮವನ್ನ ಆಚರಣೆ ಪಡಿಸ್ತಾನೆ. ಆದ್ರೆ ಅವನೇನಂತ ತಿಳ್ಕೊಂಡಿರ್ತಾನೆ, ತಾನೇ ಒಂದು ಮುಖ್ಯ ರಾಜ, ಜನರು ಎಲ್ಲರೂ ತನ್ನನ್ನೇ ಪ್ರಶಂಸೆ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ ನಂಬಿಕೆ ಸುಳ್ಳಾಗುತ್ತೆ. ಹಿಮ್ಮಡಿ ಪುಲಿಕೇಶಿಯನ್ನ ಜನರು ಬಹಳ ಅಧೂರಿಯಿಂದ ಸ್ವಾಗತಿಸ್ತಾರೆ. ಹಾಗೂ ಹಿಮ್ಮಡಿ ಪುಲಿಕೇಶಿ ಅವನು ಮುಂದೆ ಸಿಂಹಾಸನವನ್ನ ಏರ್ತಾನೆ. ಅವಾಗ ತನ್ನ ರಾಜ್ಯವನ್ನು ಸುದೀರ್ಘವಾಗಿ ಸಂಪದ್ಭರಿತವಾಗಿ ಅವನು ಅದನ್ನ ಸಾಗಿಸ್ತಾನೆ. ಹಾಗೆ ಇಲ್ಲಿ ಮಂಗಳೇಶ ಏನ್ ಮಾಡ್ತಾನೆ, ತಾನೇ ರಾಜನಾಗ್ಬೇಕು, ತನ್ನಿಂದನೇ ರಾಜ್ಯವನ್ನು ಆಳ್ಬೇಕು ಅಂತ ಹೇಳಿ ಬಹಳ ಕೆಟ್ಟಾಗಿ ಅಂದ್ರೆ ಅವನು ಕೆಟ್ಟ ಪರಿಣಾಮಗಳನ್ನ ಮಾಡ್ತಿದ್ದಾನೆ. ವಿಷ್ಣುವರ್ಧನ ಹಿಮ್ಮಡಿ ಪುಲಿಕೇಶಿಯ ತಮ್ಮನಿಗೆ ತನ್ನ ಅಣ್ಣನ ವಿರುದ್ಧವಾಗಿ ಕೆಟ್ಟದಾಗಿ ಹೇಳಿ ಅಣ್ಣನ ವಿರುದ್ಧವಾಗಿ ಕುಬ್ಜ ವಿಷ್ಣುವರ್ಧನನ್ನ ಎತ್ಕಟ್ತಾನೆ ಅವನು. ಆಗ ದುರ್ಲಭ ದೇವಿ ಮುಂದೆ ವಿಷ್ಣುವರ್ಧನ, ನಾನು ಕೀರ್ತಿವರ್ಮನಿಗೆ ಮಗ, ನನಗೂ ರಾಜ್ಯದಲ್ಲಿ ಪಾಲು ಬೇಕು ಅನ್ನೋ ಒಂದು ತೀರ್ಪನ್ನು ಮುಂದೆ ಇಡ್ತಾನೆ. ಆಗ ದುರ್ಲಭ ದೇವಿ ಅವಳಿಗೆ ಬಹಳ ದುಃಖವಾಗುತ್ತೆ ಇದರಿಂದ. ಮುಂದೆ ನಂತರ ತನ್ನ ರಾಜ್ಯವನ್ನ ಅವನು ಹಿಮ್ಮಡಿ ಪುಲಿಕೇಶಿ ತಮ್ಮನಿಗೋಸ್ಕರ ತ್ಯಾಗ ಮಾಡ್ತಾನೆ. ಆದ್ರೆ ತಮ್ಮ ಮುಂದೆ ಅವನಿಗೆ ಏನು ಅಷ್ಟು ಬುದ್ಧಿ ಇರಲಿಲ್ಲದ ಕಾರಣ ಅವನು ಚೆನ್ನಾಗಿ ರಾಜ್ಯವನ್ನ ನಡೆಸಲ್ಲ. ಹಾಗಾಗಿ ಮತ್ತೆ ಹಿಮ್ಮಡಿ ಪುಲಿಕೇಶಿ ತನ್ನ ರಾಜ್ಯವನ್ನ ಆಳಲು ವಾಪಸ್ ಬರ್ತಾನೆ. ಅದಾದ ನಂತರ ಅವನ ಆಲೋಚನೆ ಮತ್ತು ಅವನ ಒಳ್ಳೆಯ ನಿರ್ಧಾರಗಳಿಂದ ರಾಜ್ಯವನ್ನು ಚೆನ್ನಾಗಿ ಅವನು ಆಳ್ತಾನೆ. ಮುಂದೆ ರಾಜ್ಯವನ್ನು ತುಂಬಾ ಸಂಪದ್ಭರಿತವಾಗಿ ನಡೆಸ್ತಾನೆ. ನಮಸ್ತೆ, ನನ್ನ ಹೆಸರು ಸಾತ್ವಿಕ್. ನಾನು ಇವತ್ತು ಹಿಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಹೇಳುತ್ತಿದ್ದೇನೆ. ಯಾವ ವ್ಯಕ್ತಿಯೂ ಆಗಲು ಉನ್ನತ ಸ್ಥಿತಿಗೆ ಬರಬೇಕೆಂದರೆ ಅವನು ಬೆಳೆಯುವ ಪರಿಸರ ಮತ್ತು ಕಲಿಯುವ ವಿದ್ಯೆ ಬಹಳ ಮುಖ್ಯ ಸ್ಥಾನವಾಗಿರುತ್ತದೆ. ಪುಲಿಕೇಶಿ ಹುಟ್ಟಿದ್ದು ಚಾಲುಕ್ಯ ವಂಶದಲ್ಲಿ. ಕಾರ್ತಿಕೇಯ ಇವರ ಆರ್ಥಿಕ ದೇವತೆ. ಚಾಲುಕ್ಯ ವಂಶ ಪ್ರಥಮ ಮುಖ್ಯ ವ್ಯಕ್ತಿ ಎಂದರೆ ಮುದ್ರಾಣ ಪುಲಿಕೇಶಿ. ಮಂಗಳ ಪುಲಿಕೇಶಿ ಇವರು ಮಕ್ಕಳು. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ನಾನು ಇವತ್ತು ಹಿಮ್ಮಡಿ ಪುಲಿಕೇಶಿಯವರ ಬಗ್ಗೆ ಹೇಳ್ತಿದ್ದೇನೆ. ಚಾಲುಕ್ಯ ವಂಶದ ಪ್ರಥಮ ಮುಖ್ಯ ವ್ಯಕ್ತಿ ಎಂದರೆ ಮೊದಲನೇ ಪುಲಿಕೇಶಿ. ಕೊಟ್ಟರು ಮನೆತನದ ದುರ್ಬಲ ದೇವಿ ಈತನ ಹಿರಿಯ ರಾಣಿ. ಕೀರ್ತಿವರ್ಮ, ಮಂಗಳೇಶ, ಪುಲಿಕೇಶಿ ಇಬ್ಬರು ಮಕ್ಕಳು. ಪುಲಿಕೇಶಿಯ ನಂತರ ಹಿರಿಯ ಮಗ ಕೀರ್ತಿವರ್ಮನು ಚಾಲುಕ್ಯ ಸಿಂಹಾಸನವೇರಿದ. ಸುಮಾರು 30 ವರ್ಷ ದರ್ಪದಿಂದ ರಾಜವಾಳಿದ. ಇವನು ತಂದೆಯಂತೆ ಬಹಳ ಪರಾಕ್ರಮಶಾಲಿ. ಕೀರ್ತವರ್ಮನಿಗೆ 4 ಜನ ಗಂಡು ಮಕ್ಕಳಿದ್ದರು. ಹಿಮ್ಮಡಿ ಪುಲಿಕೇಶಿ, ಕುಬ್ಜ ವಿಷ್ಣುವರ್ಧನ, ತಾರಶ್ರಯ, ಜಯಸಿಂಹ ಮತ್ತು ಬುದ್ಧವಾರಸ ಇವರೇ ಆ 4 ಜನ ಮಕ್ಕಳು. ಅವನು ಸತ್ತಾಗ ಮಕ್ಕಳು ಇನ್ನೂ ಬಹಳ ಚಿಕ್ಕವರಾಗಿದ್ದರು. ಧನ್ಯವಾದ.
ನಮಸ್ತೆ, ನನ್ನ ಹೆಸರು ನಾನು ಇಂದು ಉಮ್ಮಡಿ ಪುಲಕೇಶನ್ ಹೇಳುತ್ತೇನೆ. ಚಾಳುಕ್ಯ ಯಾವುದೇ ವ್ಯಕ್ತಿಯಾಗಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದರೆ ಅವನು ಬೆಳೆಯುವ ಪರಿಸರ ಹಾಗೂ ಕಲಿಯುವಿಕೆ ಬಹಳ ಮುಖ್ಯವಾಗಿರುತ್ತದೆ. ಇಮ್ಮಡಿ ಪುಲಕೇಶಿಗಳು ಚಾಳುಕ್ಯ ವಂಶದಲ್ಲಿ ಹಾಗೂ ಕಾರ್ತಿಕೇಯವರ ಆರಾಧ್ಯ ದೈವ. ವರಹಾವೆ ಅವರ ಲಾಂಛನವಾಗಿರುತ್ತದೆ. KG ವರ್ಮನಿಗೆ 4 ಜನ ಗಂಡು ಮಕ್ಕಳು. ಅವನು ಸತ್ತಾಗ 4 ಮಕ್ಕಳಿಂದ ಚಿಕ್ಕವರಾಗಿರ್ತಾರೆ. ಅವರ ಅಜ್ಜಿ ಅವರನ್ನು ಸಾಕಬೇಕಾದ ಪರಿಸ್ಥಿತಿ ಬರುತ್ತದೆ. ಮಂಗಳೇಶ ಭಾಳ ವಿಶೂರನಾಗಿರ್ತಾನೆ, ಶಕ್ತಿಯುತನಾಗಿರ್ತಾನೆ. ಆ ಸೈನ್ಯವನ್ನು ವಿಸ್ತರಿಸಿ ರಣವಿಕ್ರಾಂತ ಹಾಗೂ ಪೃಥ್ವಿ ವಲ್ಲಭ ಎಂಬ ಬಿರುದನ್ನು ಪಡೆಯುತ್ತದೆ. ನಮಸ್ತೆ, ನನ್ನ ಹೆಸರು ಕುಮಾರ್. ಇಮ್ಮಡಿ ಪುಲಕೇಶಿ ಅವರ ಬಗ್ಗೆ ಮಾತಾಡುತ್ತೇನೆ. ಇಮ್ಮಡಿ ಪುಲಕೇಶಿ ಅವರ ಕಾರ್ಯಕ್ರಮ ಮುಗಿದವರು. ಇಮ್ಮಡಿ ಪುಲಕೇಶಿ ಅವರಿಗೆ 2 ಮಕ್ಕಳು. ಮೊದಲವರು ಸಿದ್ಧಾರ್ಥ, ಎರಡನೇವರು ಮೌರ್ಯ. ಇಮ್ಮಡಿ ಪುಲಕೇಶಿ ಅವರು ಹರ್ಷವರ್ಧನರಿಂದ ಉತ್ತರ ಪಂಡೇಶ್ವರ ಎಂದು ಹೆಸರಿದ್ದು ಮತ್ತೆ ಇಮ್ಮಡಿ ಪುಲಕೇಶಿ ಸರ್ಕಾರದಂತಹ ವಿಷ್ಣುವರ್ಧನ್ ಅವರು ಸಿಂಹಾಸನಕ್ಕೆ ಏರಿದರು. ವಿಷ್ಣುವರ್ಧನ್ ಅವರು ಒಂದು 30 ವರ್ಷ ಆಳಿದರು. ವಿಷ್ಣುವರ್ಧನ್ ಅವರು ಆಮೇಲೆ ಮಂಗಳೇಶ್ವರರು ಬಂದರು. ಮಂಗಳೇಶ್ವರ ಅವರು ತುಂಬ ಶಿಕ್ಷಕರು ಮತ್ತು ಅವರು ಮತ್ತು ನಾನು DVG ಬಗ್ಗೆ ಮಾತಾಡುತ್ತೇನೆ. DVG ಹುಟ್ಟಿದ 1884ರಲ್ಲಿ ಕೋಲಾರ ಜಿಲ್ಲೆಯ ಸೇರಿದ ಮುಳಬಾಗಿಲು ತಾಲೂಕಿನಲ್ಲಿ ವೇದಶಾಸ್ತ್ರ ಸಂಘ ಹಿರಿಯರಿಂದ ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ, ತಾಯಿ ಅಲಮೂರು. DVG ಅವರ ಮುಳಬಾಗಿಲಲ್ಲಿ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಓದಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. DVG ಅವರ ಅಜ್ಜಿಗೆ ಮೊಮ್ಮಗನು ಬೇರೆ ಊರಿಗೆ ಕಳುಹಿಸುವುದು ಇಷ್ಟವಿರಲಿಲ್ಲ. ಕಣ್ಣು ಮುಂದಿನ ಮಗನ ಕಣ್ಣು ಇರಬೇಕು ಎಂದು ಎನ್ನುವುದು ದಿವಸ ಎಂದು ಅತಿ ಆಟ. DVG ಅವರ ತಂದೆ ಕೂಡ ಇರುವುದು ಇಲ್ಲಿಗೆ ಸಾಕಬೇಕಾಗುತ್ತದೆ. ಇದು ಸಾಂಸ್ಕೃತಿಕ ಕಲೆಯಲ್ಲಿ ಎಂದು ಅಭಿಪ್ರಾಯಕ್ಕೆ ಬಂದಿತ್ತು. ಅಲ್ಲ, ಬೇರೆ ಊರಿಗೆ ಕಳುಹಿಸುವುದಕ್ಕೆ ಆಗಬೇಕು. ಮನೆಯಲ್ಲಿ ಹಣ ಅನುಕೂಲ ಇರಲಿಲ್ಲ. ಹೀಗಾಗಿ DVG ಅವರು ಮುಳಬಾಗಿಲಿನಲ್ಲಿ ಉಳಿದ ಪರಿಸ್ಥಿತಿ ಬಂದಿದೆ. ನಮಸ್ತೆ, ನನ್ನ ಹೆಸರು ದೀಪ. ನಾನು ಇವತ್ತು DV ಗುಂಡಪ್ಪನವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರು 1884ರಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ, ತಾಯಿ ಹೆಸರು ಅದುಮೇಲಮ್ಮ. ಇವರು ಶಾಲೆಯ ಶಿಕ್ಷಣವನ್ನು ಮುಗಿಸಿದ ನಂತರ ಬೇರೆ ಊರಿಗೆ ಹೋಗಬೇಕಾಯಿತು. ಆದರೆ ಅವರ ಅಜ್ಜಿ ಮೊಮ್ಮಗನು ಇಲ್ಲೇ ನನ್ನ ಕಣ್ಣ ಮುಂದೆ ಇರಬೇಕೆಂದು ಅವರ ಆಸೆ ಆಗಿತ್ತು. ಅದಕ್ಕೆ ಅವರ ತಂದೆ ಬೇಕಾದರೆ ಇಲ್ಲೇ ಸಂಸ್ಕೃತವನ್ನು ಕಲಿಯಲಿ ಎಂದು ಹೇಳಿದರು. ಹಾಗೂ ಅಲ್ಲಿ ಹಣ ವ್ಯವಸ್ಥೆ ಇರಲಿಲ್ಲ. ಆಗಲೇ ಬಂದಿದ್ದು ಬಂಡಿ ಹೊಡೆಯುವ ರಸೂಲ್ಖಾನ್. ಅವನು ಒಬ್ಬ ಬಡವ ಪ್ರಾಮಾಣಿಕ ವ್ಯಕ್ತಿ. ಬಂಡಿ ಹೊಡೆದು ಜೀವನವನ್ನು ನಡೆಸುತ್ತಿದ್ದ. ಅವನು DVG ಬಹಳ ಚುರುಕಾದ ಹುಡುಗ. ಅವನು ಮುಂದೆ ಇಂಗ್ಲಿಷನ್ನು ಓದಲೇಬೇಕು. ನೀವೆಲ್ಲ ಏನಾದರೂ ಹೇಳಿ, ನಾನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ರೈಲು ನಿಲ್ದಾಣಕ್ಕೆ ಕರೆದೊಯ್ಯುತ್ತೇನೆ. ಅಲ್ಲಿ ಬೆಂಗಳೂರು ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಕೈ ಖರ್ಚಿಗೆ ಕೊಡುತ್ತೇನೆ. ಮುಂದೆ ಅವನ ಹಣೆ ಬರಹವನ್ನು ಆದರೆ ಅವನು ಓದಲೇಬೇಕು ಎಂದು ಹೇಳಿದರು. ಧನ್ಯವಾದ. ಶಾಲೆಯಲ್ಲಿ
ಇವರ ಹಾಗೆ ಇವರ ವಿಜಯರು ಮತ್ತೆ ಇವರ ಒಂದು ಮುಖ್ಯ ಸಾಧು ಏಕೆಂದರೆ ಇಲ್ಲಿ ನಮಸ್ತೆ, ನನ್ನ ಹೆಸರು ಶ್ರದ್ಧಾ. ಇಂದು ನಾನು ಹೇಳ ಬಯಸುತ್ತಿರುವ ವ್ಯಕ್ತಿಯ ಬಗ್ಗೆ ಎಂದರೆ ಇಮ್ಮಡಿ ಪುಲಿಕೇಶಿ. ಇದು ನಡೆದಿದ್ದು 1350 ವರ್ಷಗಳ ಹಿಂದೆ. ಆಗ ಬಹಳಷ್ಟು ರಾಜಮನೆತನಗಳು ನಮ್ಮ ರಾಜ್ಯವನ್ನು ಆಳುತ್ತಿದ್ದರು. ಆಗ ಈಗಿನ ತರ ಪ್ರಜಾಪ್ರಭುತ್ವ ಇರಲಿಲ್ಲ. ರಾಜರು ತಮ್ಮ ಪ್ರಜೆಗಳ ಜೊತೆ ಬಹಳ ಪ್ರೀತಿಯಿಂದ ತಮ್ಮ ರಾಜ್ಯವನ್ನು ವಿಸ್ತರಿಸುತ್ತಾ ತಮ್ಮ ರಾಜ್ಯದ ಹಿತಕ್ಕಾಗಿ ಯಾವಾಗಲೂ ಹೋರಾಡುತ್ತಿದ್ದರು. ಹೀಗೆ ಹೋರಾಡುತ್ತಾ ತಮ್ಮ ರಾಜ್ಯವನ್ನು ಕಟ್ಟಿ ಬಹಳಷ್ಟು ಜನ ತಾವೇ ಕನ್ನಡ ನಾಡನ್ನು ಕಟ್ಟಿದ್ದು ಎಂದು ಮೆರೆಯುತ್ತಿದ್ದರು. ಅಂತಹವರ ಸೊಕ್ಕನ್ನು ಮುರಿದು ತಾನು ಕನ್ನಡ ನಾಡಿನ ಏಳ್ಗೆಗೆ ಬಯಸುತ್ತಿದ್ದು ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ವಂಶಕ್ಕೆ ಸೇರಿದವರು. ಚಾಳುಕ್ಯ ವಂಶದ ಆರಾಧ್ಯ ದೈವ ಎಂದರೆ ಕಾರ್ತಿಕೇಯ. ವರಾಹ ಈ ವಂಶದ ಲಾಂಛನವಾಗಿತ್ತು. ಈ ವಂಶದ ಪ್ರಥಮ ವ್ಯಕ್ತಿ ಎಂದರೆ ಮೊದಲನೇ ಪುಲಿಕೇಶಿ. ಮೊದಲನೇ ಪುಲಿಕೇಶಿಗೆ ಪಟ್ಟದ ರಾಣಿ ಎಂದರೆ ಬಟ್ಟೂರು ಮನೆತನದ ದುರ್ಲಭಾದೇವಿ. ದುರ್ಲಭಾದೇವಿಗೆ 2 ಮಕ್ಕಳಿದ್ದರು, ಕೀರ್ತಿವರ್ಮ ಹಾಗೂ ಮಂಗಳೇಶ. ತಂದೆಯ ಸಾವಿನ ನಂತರ ಕೀರ್ತಿವರ್ಮ ಹಿರಿಯ ಮಗನಾಗಿ ರಾಜ್ಯವನ್ನಾಳುತ್ತಿದ್ದನು. ರಾಜ್ಯವನ್ನು 30 ವರ್ಷಗಳ ಕಾಲ ದರ್ಪದಿಂದ ಆಡಿ ಸಮೃದ್ಧ ರಾಜ್ಯವನ್ನು ನಿರ್ಮಿಸಿದನು. ಆದರೆ ಕೀರ್ತಿವರ್ಮನಿಗೆ 4 ಮಕ್ಕಳಿದ್ದರು: ಇಮ್ಮಡಿ ಪುಲಿಕೇಶಿ, ಕುಬ್ಜ ವಿಷ್ಣುವರ್ಧನ, ಧಾರಾಶ್ರಯ ಜಯಸಿಂಹ ಹಾಗೂ ಬುದ್ಧವರಸ. ಈ 4 ಜನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಂದೆ ಕೀರ್ತಿವರ್ಮ ತೀರಿಕೊಂಡನು. ಆದ್ದರಿಂದ ಮೊಮ್ಮಕ್ಕಳ ಹೊರೆಯನ್ನು ಅಜ್ಜಿ ದುರ್ಲಭಾದೇವಿಯೇ ತೆಗೆದುಕೊಂಡಳು. ನಂತರ ದುರ್ಲಭಾದೇವಿ ತನ್ನ ಮಲಮಗ ಮಂಗಳೇಶನ ಸಹಾಯದಿಂದ ರಾಜ್ಯವನ್ನು ಆಳುತ್ತಿದ್ದಳು. ಯಾವುದೇ ಮನುಷ್ಯನಿಗೆ ತನಗೆ ಕೀರ್ತಿ ಸಿಗಬೇಕು, ತಾನು ಬಯಸಿದ್ದೆಲ್ಲ ಸಿಗಬೇಕೆಂಬ ಆಸೆ ಬಂದರೆ ಅವನು ಕೆಟ್ಟ ಹಾಗೆಯೇ. ಹೀಗೆ ಮಂಗಳೇಶನು ಕೂಡ ಕೆಟ್ಟು ಹೋದನು. ಅವನ ಕೆಟ್ಟ ರೀತಿಯಿಂದ ಅಜ್ಜಿ ದುರ್ಲಭಾದೇವಿಗೆ ತನ್ನ ಮೊಮ್ಮಕ್ಕಳನ್ನು ಇವನಿಂದ ದೂರವಿಡಬೇಕು ಎಂದುಕೊಂಡಳು. ಆದ್ದರಿಂದ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಆಗಿನ ಐಹೊಳೆಗೆ ಕಳುಹಿಸಿದಳು. ಐಹೊಳೆಗೆ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದರು. ನಂತರ ಪುಲಿಕೇಶಿಗೆ ಪಟ್ಟಾಭಿಷೇಕ ಮಾಡಿಕೊಳ್ಳಬೇಕೆಂದು ಮಂಗಳೇಶ ಮತ್ತು ಎಲ್ಲ ಅಜ್ಜಿ ದುರ್ಲಭಾದೇವಿ ಎಂದುಕೊಂಡರು. ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಬಹಳ ಸಮೃದ್ಧವಾಗಿ ಅವನು ರಾಜ್ಯವನ್ನು ಆಳುತ್ತಿದ್ದನು. ಪಟ್ಟಾಭಿಷೇಕಕ್ಕೂ ಮೊದಲು ಕುಬ್ಜ ವಿಷ್ಣುವರ್ಧನ ಇದಕ್ಕೆ ಒಪ್ಪಿದ್ದಿಲ್ಲ. ಆದರೂ ಕೂಡ ಎಲ್ಲ ಮುಗಿದ ನಂತರ ಪಟ್ಟಾಭಿಷೇಕ ಮಾಡಿದರು. ತನ್ನ ರಾಜ್ಯವನ್ನು ಇಮ್ಮಡಿ ಪುಲಿಕೇಶಿ ಬಹಳ ಚೆನ್ನಾಗಿ ಆಳುತ್ತಿದ್ದನು. ರಾಜ್ಯವನ್ನು ವಿಸ್ತರಿಸುತ್ತಾ ಹೋಗಿ ಸೊಕ್ಕಿನಿಂದ ಮೆರೆಯುತ್ತಿದ್ದ ರಾಜರುಗಳ ಸೊಕ್ಕನ್ನು ಅಡಗಿಸಿದನು. ನಂತರ ಆಗ ಚೀನಾ ಪ್ರವಾಸಿ ಭಾರತಕ್ಕೆ ಬಂದಿದ್ದನು. ಅವನ ಹೆಸರು ಹುಯನ್ ಸಾಂಗ್. ಅವನು ನಮ್ಮ ಆಗಿನ ಚಾಳುಕ್ಯ ವಂಶದ ಇಮ್ಮಡಿ ಪುಲಿಕೇಶಿಯ ರಾಜ್ಯವನ್ನು ಸುತ್ತಾಡಿ ರಾಜ್ಯದ ಬಗ್ಗೆ ಬಹಳಷ್ಟು ಸುಂದರವಾಗಿ ಅವನ ಒಂದು ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಅವನು ಇಮ್ಮಡಿ ಪುಲಿಕೇಶಿ ಎಲ್ಲ ಸಾಧನೆಗಳ ನಂತರ ಹೋರಾಡಿ ಒಂದು ಯುದ್ಧದಲ್ಲಿ ವಿಧಿವಶನಾದನು. ನನ್ನ ಹೆಸರು ಶರಣಬಸವ. ನಾನು ಇಂದು ಹಲವಾರು ಕವಿಗಳಲ್ಲ ಒಬ್ಬರಾದ ಡಿ.ವಿ.ಜಿ. ಅವರ ಬಗ್ಗೆ ಹೇಳುತ್ತಿದ್ದೇನೆ. ಡಿ.ವಿ.ಜಿ. ಅವರು ಆಧುನಿಕ ಸರ್ವಜ್ಞ ಅವರು ವಚನಗಳನ್ನು ರಚಿಸಿದಂತೆ ಡಿ.ವಿ.ಜಿ. ಅವರು ಮಂಕುತಿಮ್ಮನ ಕಗ್ಗಗಳನ್ನು ರಚಿಸಿದ್ದಾರೆ. ಇವರು ಹುಟ್ಟಿದ್ದು 17 ಮಾರ್ಚ್ 1874ರಲ್ಲಿ. ಇವರ ಊರು ಕೋಲಾರ ಜಿಲ್ಲೆಯ ಮುಳಬಾಗಿಲು. ಹಾಗೆ ಇವರ ತಂದೆಯ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಹಾಗೂ ಇವರ ತಾಯಿಯ ಹೆಸರು ಆಲಮೇಲಮ್ಮ. ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರ ಮನೆಯಲ್ಲಿ ವೇದಶಾಸ್ತ್ರವನ್ನು ಪಾಲಿಸುತ್ತಿದ್ದರು. ಹಾಗೆ ಇವರು ಬಾಲ್ಯವನ್ನು ಹೇಳಬೇಕೆಂದರೆ ಇವರು ಸೆಕೆಂಡರಿ ಶಾಲೆಯನ್ನು ಮುಗಿಸಿಕೊಂಡು ಮುಂದೆ ಹೋಗಬೇಕಾದರೆ ಇವರ ಮನೆಯಲ್ಲಿ ಹಣವಿರಲಿಲ್ಲ. ಇವರ ತಾಯಿಯ ತಾಯಿಯಾದ ಸಾಕಮ್ಮ
ಹುಡುಗ ಕಣ್ಣ ಮುಂದೆ ಬೆಳೆದಿದ್ದಾನೆ, ಕಣ್ಣ ಮುಂದೆ ಬೆಳೆಯಬೇಕು ಎಂದು ಹೇಳಿದಾಗ ಅವರ ತಂದೆಯಾದ ವೆಂಕಟರಮಣಯ್ಯ, ಇದು ಸರಿಯೇ, ಹೇಗಿದ್ದರೂ ನಮ್ಮ ಮನೆಯಲ್ಲಿ ಹಣದ ಅನುಕೂಲ ಇಲ್ಲ, ಇವನು ಇಲ್ಲೇ ಬೆಳೆಯಲಿ, ಇಲ್ಲೇ ಏನಾದ್ರು ಕಲಿಯಬೇಕಾಗಿದ್ದರೆ ಸಂಸ್ಕೃತ ಕಲಿಯಲಿ ಎಂದು ಹೇಳಿದರು. ಅದಾದ ಮೇಲೆ ಅಲ್ಲಿ ಇವರ ಗೆಳೆಯರಾದ ರಸೂಲ್ ಖಾನ್ ಎಂಬವರು ಬಂದು, ಇಲ್ಲ, ನಿಮ್ಮ ಮಗ ಬಹಳ ಚುರುಕಾದವನು, ಇವನು ಮುಂದೆ ವಿದ್ಯೆಯನ್ನು ಕಲಿಯಲೇಬೇಕು ಎಂದು ಹೇಳಿ ಅವರಿಗೆ ಹೇಳಿದರು. ಆಗ ಅವರು ಮನೆಯವರೆಲ್ಲ ದಂಗಾದಾಗ ಇವರು ಮುಂದುವರಿಸಿದರು. ನಾನು ಬೆಂಗಳೂರಿಗೆ ಹೋಗಿ ಇವರನ್ನು ರೈಲು ನಿಲ್ದಾಣಕ್ಕೆ ಬಿಟ್ಟು, ಬಂಗಾರಪೇಟೆಗೆ ಹೋಗಿ ಇವರಿಗೆ ರೈಲು ನಿಲ್ದಾಣಕ್ಕೆ ಬಿಟ್ಟು ₹1 ಖರ್ಚಿಗೆ ಎಂದು ಕೊಟ್ಟು ಬರುತ್ತೇನೆ. ಇವರದು ಮುಂದೆ ಹಣೆ ಬರ ತಮ್ಮ ಕೈಯಲ್ಲಿದೆ ಎಂದು ಹೇಳಿ ಅಲ್ಲಿ ಬಿಟ್ಟು ಬಂದರು. ಅದಾದ ಮೇಲೆ ಇವರು 17ನೇ ವಯಸ್ಸಿನಲ್ಲಿಯೇ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. 18ನೇ ವಯಸ್ಸಿನಲ್ಲಿ ಭಾರತಿ ಎಂಬ ನ್ಯೂಸ್ ಪತ್ರಿಕೆಯನ್ನು ಬರೆಯುತ್ತಿದ್ದರು. ಅದಾದ ಮೇಲೆ ಇವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದವರೆಂದರೆ ಅವರ ತಾಯಿಯ ತಾಯಿ ಸಾಕಮ್ಮ ಹಾಗೂ ಅವರ ಸೋದರ ಮಾವ ತಿಮ್ಮಪ್ಪ. ಈ ತಿಮ್ಮಪ್ಪನಿಂದಲೇ ಅವರು ಮಂಕುತಿಮ್ಮನ ಕಗ್ಗಗಳನ್ನು ರಚಿಸಿದ್ದಾರೆ. ಇವರು ಪ್ರಾಮಾಣಿಕತೆ ನಾವು ನೋಡಬೇಕೆಂದರೆ ಒಂದು ಸತಿ ಅವಾಗ ಆಳುತ್ತಿದ್ದವರು ವಿಶ್ವೇಶ್ವರಯ್ಯನವರು. ಅವರ ಕಾಲದಲ್ಲಿ ಇವರು ವರದಿಯನ್ನು ಬರೆದಿದ್ದರು. ಆ ಸಮಯಕ್ಕೆ ಇವರು ವಿಶ್ವೇಶ್ವರಯ್ಯನವರು ಇವರಿಗೆ ಕರೆದು ವರದಿಯನ್ನು ಬರೆಯಿರಿ ಎಂದು ಹೇಳಿದಾಗ ಇವರು ಬರೆದು ಅವರಿಗೆ ತಲುಪಿಸಿದರು. ಆ ಸಮಯದಲ್ಲಿ ಆ ವರದಿ ಬಹಳ ಹಬ್ಬಿತ್ತು. ಇದರಿಂದ ವಿಶ್ವೇಶ್ವರಯ್ಯನವರು ಅವರಿಗೆ ಹಣ ಕಳಿಸಿದಾಗ, ಈ ಹಣ ನನಗೆ ಬೇಕಾಗಿಲ್ಲ, ನಮಗೆ ಹಣ ಬರುವುದು ಸರ್ಕಾರದ ಕಡೆಯಿಂದ ಎಂದು ಹೇಳಿ ಇವರ ಪ್ರಾಮಾಣಿಕತೆಯನ್ನು ತೋರಿಸಿದರು. ಅದಾದ ಮೇಲೆ ಇವರ ಈ ಮಟ್ಟಕ್ಕೆ ಬರಲು ಅವರ ಹೆಂಡತಿ ಸರ್ಕಾರವೂ ಇತ್ತು. ಅವರ ಪತ್ನಿ ಇವರಿಗೆ ಬಹಳ ಮಾಡ್ತಿದ್ರು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕೆಂದರೆ, ಒಂದು ಸತಿ ಅವರ ಸೋದರ ಮನೆಯಲ್ಲಿ ಒಂದು ಉತ್ಸಾಹ ಇರುತ್ತದೆ. ಅದಕ್ಕೆ ನೀನು ಹೋಗಿ ಬಾ ಎಂದಾಗ ಅವರ ಪತ್ನಿ ಹೋಗಿರುವುದಿಲ್ಲ. DVG ಅವರು ತಮ್ಮ ವರದಿ ಕೆಲಸವನ್ನು ಮುಗಿಸಿಕೊಂಡು ಬಂದಾಗ ಮನೆಯಲ್ಲಿ ಅವರ ಪತ್ನಿ ಇದ್ದರು. ನೀನೇನಕ್ಕೆ ಉತ್ಸವಕ್ಕೆ ಹೋಗಿಲ್ಲ ಎಂದಾಗ, ನಮ್ಮ ಮಕ್ಕಳನ್ನು ಕಳಿಸಿದ್ದೇನೆ ಎಲ್ಲ ಅಂದುತ್ತಾರೆ. ಆ ಟೈಮ್ನಲ್ಲಿ DVG ಅವರು ನಮಗೆ ಬಹಳ ಬೇಕಾದವರು, ನೀನು ಹೋಗಿ ಬರಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ. ಹಾಗಾಗಿ DVG ಅವರು ಅವರ ಪತ್ನಿಯಾದವರು ಡೈರೆಕ್ಟ್ ಆಗಿ ನೇರವಾಗಿ ವಿಷಯಕ್ಕೆ ಬರ್ತಾರೆ. ನೀವು ನನ್ನ ಹತ್ರ ಇರುವುದು ಇದೊಂದೇ ಸೀರೆ, ಅದು 1-2 ಕಡೆ ಅರ್ಧೋಗಿದೆ, ಹೊರಗೆ ಹೋದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತದೆ ಎಂದು ಹೇಳಿ ಅವರು ಮುಗಿಸಿದರು. ಇದೊಂದು ಉದಾಹರಣೆ ಅವರ ಹೆಂಡತಿ ಅವರ ಸತ್ಕಾರಕ್ಕೆ ಕಾರಣವಾಗುತ್ತದೆ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಶ್ರೀರಾಮ್, ನನಗೆ ಇಂದು DVG ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ದೊರೆತಿದೆ. ಈ ಪುಸ್ತಕವನ್ನು ಬರೆದವರು NS ಲಕ್ಷ್ಮೀನಾರಾಯಣ ಭಟ್. ಈ ಪುಸ್ತಕದಲ್ಲಿ DVG ಅವರ ಬಗ್ಗೆ ತುಂಬ ವಿವರವಾಗಿ ಹಾಗೂ ಅವರ ಸಾಧನೆಯನ್ನು ಗುರುತು ಮಾಡಿ ಈ ಲೇಖಕರು ಬರೆದಿದ್ದಾರೆ. DVG ಅವರು ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡವರು. ಏಕೆಂದರೆ ಇವರು ಸರ್ವಜ್ಞ ವಚನವನ್ನು ರಚಿಸಿದಂತೆ ಕಗ್ಗಗಳನ್ನು ರಚಿಸಿದ್ದಾರೆ. ಕಗ್ಗಗಳು ಆಧುನಿಕ ಭಗವದ್ಗೀತೆ ಎಂದು ಹೆಸರಾಗಿದೆ. ಹಾಗೆ ಅವರು ಬಾಲ್ಯದಲ್ಲಿ ಅವರು ಹುಟ್ಟಿದ್ದು 1884. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಅವರು ವಾಸಿಸುತ್ತಿದ್ದರು. ಹಾಗೆ ಇವರು ಬಾಲ್ಯವನ್ನು ತುಂಬ ತೊಂದರೆ ಹಾಗೂ ಅಡೆತಡೆಗಳಿಂದ ದಾಟಿ ಅವರು ಮುಂದೆ 18-23 ವರ್ಷಗಳ ಆ ಸಮಯದಲ್ಲಿ ಅವರಿಗೆ ಪತ್ರಕರ್ತರಾಗಿ ಕೆಲಸವು ದೊರೆಯುತ್ತದೆ. ಆ ಸಂದರ್ಭದಲ್ಲಿ DVG ಅವರು ಪತ್ರಕರ್ತರಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿರುತ್ತಾರೆ. ಆ ಕಾರಣದಿಂದ ಅವರು ಮೈಸೂರು ದಸರಾ ಉತ್ಸವದ ವರದಿ ಮಾಡಲು ಹೋಗುತ್ತಾರೆ. ಅಲ್ಲಿ ತುಂಬ ಮುಖ್ಯಮಂತ್ರಿ ಥರ ಇರ್ತಕ್ಕಂಥ ವಿಶ್ವೇಶ್ವರಯ್ಯ ಅವರು ಅವರಿಗೆ ವರದಿ ಮಾಡಿ ಅವರು ಆ ವರದಿ ಪ್ರಸಿದ್ಧವಾಯಿತು. ಆ ಕಾರಣದಿಂದ ವಿಶ್ವೇಶ್ವರಯ್ಯನವರು ನಿಮಗೆ ನಾನು ಹಣ ಕಳಿಸುತ್ತೇನೆ, ಅದನ್ನು ದಯವಿಟ್ಟು ಸ್ವೀಕರಿಸಿ ಎಂದು ಹೇಳಿದರು. ಆ ಕಾರಣದಿಂದ ಅವರು DVG ಅವರು ಹೇಳಿದ್ದು, ನನಗೆ ಈ ಹಣವು ಬೇಡ, ನನಗೆ ಓಡಾಡುವ ಖರ್ಚುಗಳೆಲ್ಲ ಸರ್ಕಾರವು ನಿಭಾಯಿಸುತ್ತದೆ. ಹಾಗೆ ಆ ಕಾರಣದಿಂದ ಸರ್ಕಾರವು ಗಳಿಸಿದ ಹಣವನ್ನು
ಅವರು ತೆಗೆದುಕೊಳ್ಳುತ್ತಿರಲಿಲ್ಲ, ಏಕೆಂದರೆ ಅವರು ತುಂಬ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದರು. ಹಾಗೆ ಕೊನೆಗೆ ಅವರು ಅಕ್ಟೋಬರ್ 7, 1975ರಲ್ಲಿ ನಿಧನರಾದರು. ನಾನು ಡಿವಿಜಿಯ ಬಗ್ಗೆ ಮಾತನಾಡುತ್ತೇನೆ. ಡಿವಿಜಿ ಅವರು 1884 ಕೋಲಾರ ಜಿಲ್ಲೆ ಮುಳಬಾಗಿಲಲ್ಲಿ ಜನಿಸಿದರು. ಅವರ ತಂದೆ ಹೆಸರು ವೆಂಕಟರಮಣಯ್ಯ, ತಾಯಿ ಅಕ್ಕಯ್ಯಮ್ಮ. ಡಿವಿಜಿ ಅವರು ಆಧುನಿಕ ಸರ್ವಜ್ಞಾನ ಮತ್ತು ಮಂಕುತಿಮ್ಮ ಕಗ್ಗವನ್ನು ಬರೆಸಿದ್ದರು. ಡಿವಿಜಿ ಅವರು ಸೆಕೆಂಡರಿ ಎಜುಕೇಶನ್ ಮುಗಿಸಿಕೊಂಡು ಮುಂದಿನ ಎಜುಕೇಶನ್ ಮಾಡಲು ಬೇರೆ ಊರಿಗೆ ಹೋಗೋದು ಬರೀಬೇಕಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರ ಅಜ್ಜಿಯಾದ ಬೇಡ ನೀಟೆ ಎದ್ದು ನಮ್ಮ ಕಣ ಮುಂದೆ ಸಾಯುವವರೆಗೂ ಹೋಗು ಎಂದು ಹೇಳಿ ಅವರ ಅಪ್ಪನಾದ ಅವರು ನೀನು ಇಲ್ಲೇ ಎದ್ದು ಸಂಸ್ಕೃತವನ್ನು ಕಲಿ ಎಂದು ಹೇಳಿದಾಗ ಆಗ ಅವರ ಸಹಾಯಕ್ಕಾಗಿ ಬಂದ ಬಂಡಿ ರಸೂಲ್ ಖಾನ್ ಅವರು ಇವನು ಬಹಳ ಚುರುಕಾಗಿದ್ದಾರೆ, ಇವನು ಇಂಗ್ಲಿಷ್ ಓದಬೇಕೆಂದು ಹೇಳುತ್ತಾರೆ. ಆಗ ಅವರು ಇವನು ಇಂಗ್ಲಿಷ್ ಓದಬೇಕೆಂದು ಹೇಳಿದಾಗ ಅವರು ತನ್ನ ಸ್ವಂತ ಬಂಡಿಯಲ್ಲಿ ಕರೆದುಕೊಂಡು ರೈಲು ನಿಲ್ದಾಣಕ್ಕೆ ಹೋಗಿ ಬೆಂಗಳೂರು ರೈಲಿಗೆ ಕುಂದರಿಸಿ ಅವನಿಗೆ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಮುಂದಿನ ನಿಮ್ಮ ಹಣೆ ಬರ ಎಂದು ಹೇಳಿದರು. ಡಿವಿಜಿ ಅವರು 1975 ಅಕ್ಟೋಬರ್ 1884 ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಮತ್ತು ಅವರ ತಾಯಿ ಹೆಸರು ಆಲ್ಮೇಲಮ್ಮ. ಅವರು ಲೋಯರ್ ಸೆಕೆಂಡರಿ ಹೊರಗವರ ಊರಿನಲ್ಲೇ ಓದಿದರು. ಮುಂದಿನ ಓದಿಗಾಗಿ ಅವರ ಮನೆಯಲ್ಲಿ ಒಪ್ಪಲಿಲ್ಲ. ಆ ಸಮಯದಲ್ಲಿ ರಸೂಲ್ ಖಾನ್ ಎಂಬ ಬಂಡಿ ಓಡಿಸುವ ಸಹಾಯ ಮಾಡಿ ಬೆಂಗಳೂರಿಗೆ ತಲುಪಿದರು. ಅಲ್ಲಿ ಚೆನ್ನಾಗಿ ಓದಿ ಡಿ.ವಿ. ಗುಡ್ಡಪ್ಪನವರು ಮುಂದಿನ ಓದಿಗಾಗಿ ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿದರು. ಕಾರಣಾಂತರಗಳಿಂದ ಅವರು ಅಲ್ಲಿಗೆ ಓದಿ ನಿಲ್ಲಿಸಿದರು ಮತ್ತು ಅಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಿದರು. ನಂತರ ಅವರು ಭಾರತಿ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು ಮತ್ತು ಸ್ವಲ್ಪ ದಿನಗಳ ನಂತರ ಸರ್ಕಾರ ಕಾನೂನು ಜಾರಿ ಮಾಡಿ ಅದರ ವಿರುದ್ಧ ಡಿವಿಜಿ ಅವರು ಹೋರಾಟ ಮಾಡಿದರು. ನಂತರ ಭಾರತಿ ಪತ್ರಿಕೆಯನ್ನು ನಿಲ್ಲಿಸಿದರು ಮತ್ತು ಅವರಿಗೆ ಆಧುನಿಕ ಸರ್ವಜ್ಞರನ್ನು ಕರೆದಿದ್ದಾರೆ ಮತ್ತು ಅವರು ಸರ್ವಜ್ಞ ವಚನಗಳನ್ನು ಬರೆದು ಮಂಕುತಿಮ್ಮನ ಕಗ್ಗವನ್ನು ಬರೆದಿದ್ದಾರೆ ಮತ್ತು ಅವರು 1975 ಅಕ್ಟೋಬರ್ 7ರಂದು ನಿಧನರಾದರು. ಚಾಳುಕ್ಯ ವಂಶದ ಪ್ರಥಮ ಮುಖ್ಯ ವ್ಯಕ್ತಿ ಎಂದರೆ ಮೊದಲನೆಯ ಪುಲಕೇಶಿ ಕೀರ್ತಿವರ್ಮ ಮಂಗಳೇಶ. ಅವರ ಇಬ್ಬರು ಮಕ್ಕಳು ಪುಲಕೇಶಿ ಹಿರಿಯ ಮಗ ಕೀರ್ತಿವರ್ಮನು ಚಾಳುಕ್ಯ ಸಿಂಹಾಸನವನ್ನು ಏರಿದ. ಸುಮಾರು 30 ವರ್ಷಗಳ ಕಾಲ ಧರ್ಮದಿಂದ ರಾಜ್ಯವಾಳಿದ. ಇವರ ತಂದೆಯಂತೆಯೇ ಬಹಳ ಪರಾಕ್ರಮಶಾಲಿ. ಕೀರ್ತಿವರ್ಮನಿಗೆ ರಾಜ್ಯವು ವಿಷ್ಣುವರ್ಧನ ಧರಾಶ್ರಯ ಮಕ್ಕಳಾಗಿದ್ದರು. ಅವನು ಸಿಕ್ಕಾಗ ಅವರ ಮಕ್ಕಳು ಬಹಳ ಚಿಕ್ಕವರಾಗಿದ್ದರು. ಅದರಿಂದ ಅವರ ಅಜ್ಜಿಯೇ ಅವರನ್ನು ಸಾಕಿ ದೊಡ್ಡವರನ್ನಾಗಿ ಮಾಡುವ ನಮಸ್ತೆ, ನಾನು ಡಿ.ವಿ.ಜಿ. ಅವರ ಬಗ್ಗೆ ಹೇಳುತ್ತೇನೆ. ಡಿ.ವಿ.ಜಿ. ಅವರು 1884ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಲ್ಲಿ ನೆಲೆಸಿದರು. ಇವರು ಮುಳಬಾಗಿಲಿನ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿಯವರೆಗೆ ಓದಿದರು. ಸರ್ವಜ್ಞೆಗೆ ವಚನ ಬರೆದಂತೆ ಇವರು ಮಂಕುತಿಮ್ಮನ ಕಗ್ಗ ಬರೆದಕ್ಕೆ ಆಧುನಿಕ ಸರ್ವಜ್ಞ ಎಂದು ಕರೆಯುತ್ತಾರೆ. ಮುಂದಿನ ಓದಿಗೆ ಇವರು ಬೇರೆ ಊರಿಗೆ ಹೋಗಬೇಕಾಯಿತು. ಆವಾಗ ಸಹಾಯಕ್ಕಾಗಿ ಬಂದವನು ಬಂಡಿ ರಸೂಲ್ ಖಾನ್. ಬಂಡಿ ರಸೂಲ್ ಖಾನ್ ವಿದ್ಯಾವಂತನಲ್ಲ, ಪ್ರಾಮಾಣಿಕ.
ಗಂಟೆ ಹೊಡೆದು ತನ್ನ ಜೀವನವನ್ನು ನಡೆಸುತ್ತಿದ್ದನು. 17ನೇ ವಯಸ್ಸು ಡಿವಿಜಿ ಅವರು ಚಿಕ್ಕ ವಯಸ್ಸಿನಲ್ಲಿ ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಈವ್ನಿಂಗ್ ಮೇಲ್, ಮೈಸೂರು ಸ್ಟ್ಯಾಂಡರ್ಡ್, ಸರ್ವೋದಯ ಪ್ರಕಾಶಿಕೆ ಮೊದಲಾದ ಪತ್ರಿಕೆಗಳನ್ನು ಇಂಗ್ಲಿಷ್ ಮತ್ತು ಕನ್ನಡದ ಲೇಖನಗಳಲ್ಲಿ ಬರೆಯಲು ಶುರು ಮಾಡಿದರು. ಧನ್ಯವಾದ. ನನ್ನ ಹೆಸರು ನಾನು ಇವತ್ತು ಡಿವಿಜಿ ಅವರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಡಿವಿಜಿ ಅವರು 1884ರಲ್ಲಿ ಜನಿಸಿದರು. ಅವರು ಜನಿಸಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ. ಅವರ ತಂದೆಯ ಹೆಸರು ವೆಂಕಟರಾಮಯ್ಯ ಹಾಗೂ ತಾಯಿಯ ಹೆಸರು ಅರಮೇರಮ್ಮ. ಅವರು ತಮ್ಮ ಸೆಕೆಂಡರಿ ಶಿಕ್ಷಣವನ್ನು ಅವರ ಊರಿನಲ್ಲಿಯೇ ಮುಗಿಸಿ ಬೇರೆ ಊರಿಗೆ ತೆರಳಲು ಸಿದ್ಧರಾಗಿದ್ದರು. ಆದರೆ ಅವರ ಅಜ್ಜಿ ಹುಡುಗ ಮೊಮ್ಮಗ ನನ್ನ ಮುಂದೆನೇ ಇರಲಿ ಎಂದು ಭಾವಿಸಿದ್ದರು. ಆದರೆ ಅವರ ತಂದೆ ಓದಲು ಸಾಕು, ಈಗ ಬೇರೆ ಕಾರ್ಯವನ್ನು ನೋಡಿಕೊಳ್ಳಲಿ ಎಂದು ಭಾವಿಸುತ್ತಿದ್ದರು. ಆದರೆ ಅಲ್ಲಿ ಬಂದ ಬಂಡಿ ರಸೂಲ್ ಖಾನ್ ಅವರು, ಬೇಡ, ಹುಡುಗ ಬಹಳ ಚುರುಕಾಗಿದ್ದಾನೆ, ಅವನಿಗೆ ಮುಂದೆ ಓದಲಿ, ಇಂಗ್ಲಿಷ್ ಅವನು ಕಲಿಯಲೇಬೇಕು, ಮುಂದೆ ಅವನಿಗೆ ಇಂಗ್ಲಿಷ್ ಬಹಳ ಉಪಯೋಗಕ್ಕೆ ಬರುತ್ತದೆ ಎಂದು ತಿಳಿಸಿದರು. ಬಂಡಿ ರಸೂಲ್ ಖಾನ್ ಅವರು ಬೆಂಗಳೂರಿನ ರಾಬರ್ಟ್ ಪೇಟೆಯ ರೈಲ್ವೆ ನಿಲ್ದಾಣದವರೆಗೂ ಡಿವಿಜಿ ಅವರಿಗೆ ಬಿಟ್ಟು ಅವರಿಗೆ ಟಿಕೆಟ್ ಕೊಡಿಸಿ ಅವರ ಖರ್ಚಿಗೆ ₹1 ಕೊಟ್ಟು ಅವರು ವಿದ್ಯಾಭ್ಯಾಸ ಮಾಡುವ ಸ್ಥಳವಿರುವ ಬೋರಿಂಗ್ ಪೇಟೆಯಲ್ಲಿ ಬಿಡುತ್ತಿದ್ದರು. ಅದಾದ ಮೇಲೆ ಅವರು ಮಾಡಿದ ಸಾಧನೆ ಬಹಳಷ್ಟು ಇದೆ. ಅವರು ತೀರಿಕೊಂಡಿದ್ದು 1975 ಅಕ್ಟೋಬರ್ 7. ನಾನು ಇವತ್ತು ಡಿವಿಜಿ ಅವರ ಬಗ್ಗೆ ಒಂದೆರಡು ಮಾಡಲು ಇಷ್ಟಪಡುತ್ತೇನೆ. ಡಿವಿಜಿ ಅವರು 1984ರಂದು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ, ತಾಯಿ ಅಲಮೇಲಮ್ಮ. ಡಿ.ವಿ. ಗುಂಡಪ್ಪನವರು ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡಿದ್ದರು. ಹೆಸರುಗಳನ್ನು ಬರೆದಂತೆ ಡಿವಿಜಿಯವರು ಕಾವ್ಯವನ್ನು ಬರೆದದ್ದಕ್ಕೆ ಜನರು ಹಾಗೆ ಕರೆದಿದ್ದರು. ಬಹುದಾದರು ಇನ್ನೂ ಒಬ್ಬ ಅರ್ಥದಲ್ಲಿ ಆ ಮಾತನ್ನು ಒಪ್ಪಬಲ್ಲರು. ಪತ್ರಿಕೋದ್ಯಮ, ರಾಜಕಾರಣ, ಸಾಹಿತ್ಯ, ವೇದಾಂತ ಎಲ್ಲರ ಹಲವಾದ ಪರಿಶ್ರಮ ವಿದ್ಯಾರ್ಥಿ ಅವರು ಆ ಕ್ಷೇತ್ರದಲ್ಲಿ ಮೊದಲು ಬೆಂಕಿಗೆ ಸೇರುವ ಪುಸ್ತಕಗಳನ್ನು ಅವರು ರಚಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಪೃಥ್ವಿ. ನಾನು ಈಗ ಡಿವಿಜಿ ಅವರ ಬಗ್ಗೆ ಹೇಳುತ್ತೇನೆ. ಡಿವಿಜಿ ಅವರು ಜನಿಸಿದರು 1884ರಲ್ಲಿ. ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿದರು. ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ, ತಾಯಿ ಹೆಸರು ಅಲ್ಲಮೇಲಮ್ಮ. ಅವರು ವೇದಶಾಸ್ತ್ರ ಹೊಂದಿರುವ ಹಿರಿಯ ಮನೆಯಲ್ಲಿ ಜನಿಸಿದರು. ಅವರ ಮುಳಬಾಗಿಲ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಇನ್ನೂ ಓದಿದ್ದರು. ಅವರ ಮೇಲಿನ ಓದಿಗೆಗಾಗಿ ಬೇರೆ ಊರಿಗೆ ಹೋದರು. ನಮಸ್ತೆ, ನನ್ನ ಹೆಸರು ಸೂರಜ್. ನಾನು ಇವತ್ತು ಡಿವಿಜಿ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಪ್ರಯತ್ನ ಪಡ್ತೇನೆ. ಡಿವಿಜಿ ಅವರು 1884ರಲ್ಲಿ ಜನಿಸಿದರು. ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸುತ್ತಾರೆ. ಅವರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ, ತಾಯಿ ಹೆಸರು ಅಲಮೇಲಮ್ಮ. ಡಿವಿಜಿ ಅವರು ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡಿದ್ದರು. ಸರ್ವಜ್ಞ ವಚನಗಳನ್ನು ರಚಿಸಿದಂತೆ ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗವನ್ನು ಬರೆದಿದ್ದಾರೆ. ಜನರು ಹಾಗೆ ಕರೆದರೆ ಬಹುದಾದರೂ ಇನ್ನೊಂದು ಮಾತಿನಲ್ಲಿ ಇನ್ನೊಂದು ಅರ್ಥಕ್ಕೆ ಒಪ್ಪಬಹುದು.
ಪತ್ರಿಕೋದ್ಯಮ, ರಾಜಕಾರಣ, ಸಾಹಿತ್ಯ, ವೇದಾಂತ ಎಲ್ಲದರಲ್ಲಿಯೂ ಆಳವಾದ ಪರಿಶ್ರಮ ಇದ್ದ ವ್ಯಕ್ತಿ ಇವರು 1975 ಅಕ್ಟೋಬರ್ 7ರಂದು ನಿಧನರಾದರು. ನಮಸ್ತೆ, ನನ್ನ ಹೆಸರು ವರುಣ್. ನಾನು ಇಂದು ಡಿವಿಜಿ ಅವರ ಬಗ್ಗೆ ಹೇಳಲು ಬಯಸುತ್ತೇನೆ. ಡಿವಿಜಿ ಅವರು 1884ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ತಂದೆ ದೇವನಹಳ್ಳಿ ವೆಂಕಟರಮಣಯ್ಯ, ತಾಯಿ ಅಲಮೈಲಮ್ಮ. ಡಿವಿಜಿ ಅವರು ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡವರು. ಸರ್ವಜ್ಞ ವಚನಗಳನ್ನು ರಚಿಸಿದಂತೆ ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗಗಳನ್ನು ರಚಿಸಿದ್ದಾರೆ. ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ರಸೂಲ್ ಖಾನ್ ಎಂಬುವನು ಅವರನ್ನು ಬೆಂಗಳೂರಿನ ರೈಲು ಗಾಡಿಯಲ್ಲಿ ಕೂರಿಸಿ ಟಿಕೆಟ್ ಅನ್ನು ಕೊಡಿಸಿ ₹1 ಕೈ ಖರ್ಚಿಗೆ ಎಂದು ಕೊಟ್ಟು ಕಳಿಸಿದ್ದರು. ಡಿವಿಜಿ ಅವರು 1975 ಅಕ್ಟೋಬರ್ 7ರಂದು ನನ್ನ ಹೆಸರು. ನಾನು ಇಂದು ಡಿವಿಜಿ ಗುಂಡಪ್ಪನವರ ಬಗ್ಗೆ ಮಾತನಾಡಲು ನಿಶ್ಚಯಿಸಿದ್ದೇನೆ. ಡಿವಿಜಿ ಗುಂಡಪ್ಪನವರು 1884ರಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಜನಿಸಿದರು. ಇವರ ಮನೆಯಲ್ಲಿ ವೇದಶಾಸ್ತ್ರ ಹಿರಿಯರು ಜನಿಸಿದ್ದರು. ಡಿವಿಜಿ ಗುಂಡಪ್ಪನವರ ತಂದೆಯ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ, ತಾಯಿ ಅಲಮೇಲಮ್ಮ. ಡಿವಿಜಿ ಅವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ತಮ್ಮ ಊರಾದ ಮಂಗಳೂರಿನಲ್ಲಿ ಜನಿಸಿದರು. ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗಬೇಕಾಯಿತು. ಆ ಸಂದರ್ಭದಲ್ಲಿ ಅವರ ಅಜ್ಜಿ ಬೇರೆ ಊರಿಗೆ ಹೋಗಲು ಕಳುಹಿಸುವುದಿಲ್ಲ. ಕಣ್ಣ ಮುಂದೆ ಇದ್ದ ಮಗ ಕಣ್ಣ ಮುಂದೆ ಇರಲಿ, ನಾನು ಬದುಕಿರುವಷ್ಟು ದಿವಸ. ಆ ಸಮಯದಲ್ಲಿ ಬಂಡಿ ರಸೂಲ್ ಖಾನ್ ಎಂಬ ಬಡ ವ್ಯಕ್ತಿಯು ಬರುತ್ತಾನೆ. ಬಂಡಿ ರಸೂಲ್ ಖಾನ್ ಪ್ರಾಮಾಣಿಕ ಮನುಷ್ಯ. ಬಂಡಿ ರಸೂಲ್ ಖಾನನ್ನು ಡಿವಿಜಿ ಗುಂಡಪ್ಪನವರು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಓದಬೇಕೆಂಬ ಹಠವನ್ನು ಅದರಂತೆಯೇ ಬಂಡಿ ರಸೂಲ್ ಖಾನನ್ನು ರೈಲ್ವೆ ನಿಲ್ದಾಣದ ತನಕ ತನ್ನ ಬಂಡಿಯ ಮೇಲೆ ಹತ್ತಿಸಿಕೊಂಡು ಹೋಗುತ್ತಾನೆ. ನಂತರ ಬೆಂಗಳೂರಿಗೆ ಟಿಕೆಟ್ ಕೂರಿಸಿ ಅವನ ಖರ್ಚಿಗೆ ₹1 ಕೊಡುತ್ತಾನೆ. ಅವನ ಹಣೆ ಬರಹ ತಿರುಪೆಯದ್ದಾಗಿ ಬರುತ್ತದೆ ಎಂದು. ಡಿವಿಜಿ ಅವರು ಮೆಟ್ರೋ ಎಂಬ ಪದವಿಯನ್ನು ಆರಿಸಿಕೊಂಡರು. ಅದರಲ್ಲಿ ಫೇಲ್ ಆದರು. ನಂತರ ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡಿದರು.